ನಮಗೆ ಮತದಾನದ ಮತ್ತು ಸಹಕಾರ ಸಂಘಗಳ ಸಂಖ್ಯೆ ಕಡಿಮೆ ಇದ್ದರಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಎ ತರಗತಿನಲ್ಲಿ ಕಂಸಾಲದ ಮನೆಯವರು, ಎತ್ತಪಡಿ ಕುಟುಂಬವರು, ನಮ್ಮ ಧರ್ಮಳ್ಳಿ ಚಿಕ್ಕಮಗಳೂರು, ನಮ್ಮ ರಾಮಲಿಂಗ ಶಿವಲಿಂಗವರು, ಸುಮಾರು 6 ಜನ ಇವತ್ತು ಎ ತರಗತಿಗೆ ಸ್ಪರ್ಧೆ ಮಾಡಿದರು. 6 ಜನರಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಈ ತರಗತಿನಲ್ಲಿ 5 ಜನವನ್ನು ನಮ್ಮ ತಾಲೂಕಿನ ಮತದಾರಗಳು ಗೆಲ್ಲಿಸಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಿಮ್ಮ ಮುಖಾಂತರ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಾಡು ಮಾಡಿ ಇವತ್ತು ತಮ್ಮ ಮುಖಾಂತರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ ಬಾರಿ ನಾವು ಬರೀ 2 ಸ್ಥಾನವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಈ ಬಾರಿ 5 ಸ್ಥಾನಗಳನ್ನು ಬಿ ಕ್ಲಾಸ್ನಿಂದ ಷೇರುದಾರರ ವರ್ಗದಿಂದ ನಾವು ಗೆಲ್ಲಲಿಕ್ಕೆ ಅನುಕೂಲ ಆಗಿದೆ. ಅಂದರೆ ಒಟ್ಟಾರೆಯಾಗಿ ಫಲಿತಾಂಶ ನಮ್ಮ ಕಡೆ ಇದೆ ಅಂತಕ್ಕಂಥದ್ದು ಕೂಡ ನಮಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಷೇರುದಾರರ ವರ್ಗದಲ್ಲಿ ನಾವು 5 ಸ್ಥಾನಗಳನ್ನು ಇವತ್ತು ನಾವು ಗೆದ್ದಿದ್ದೇವೆ. ಅಂದರೆ ಫಲಿತಾಂಶ ನಮ್ಮ ಪರವಾಗಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಜೊತೆಗೆ ತಾಲೂಕಿನ ಎಲ್ಲ ಮತದಾರರು ಕೂಡ ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದ ಮಾಡಿ ನಮ್ಮ 5 ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ತಾಲೂಕಿನಲ್ಲಿ ಇನ್ನೂ ಹಲವಾರು ನೀರಾವರಿಗೆ ಸಂಬಂಧಪಟ್ಟಂಗೆ, ರೈತರಿಗೆ ಸಂಬಂಧಪಟ್ಟಂಗೆ ಕೆಲವು ಕೆರೆಕಟ್ಟೆಗಳು ತುಂಬಬೇಕಾಗಿದೆ. ಇನ್ನೂ ಬಾಕಿ ಇದ್ದಾವೆ. ಕೆಲವು ಕೆರೆಕಟ್ಟೆಗಳು ತುಂಬಿದ್ದಾವೆ, ಕೆಲವು ಕೆರೆಕಟ್ಟೆಗಳು ಬಾಕಿ ಇದ್ದಾವೆ, ತುಂಬಬೇಕಾಗಿದೆ. ಮತ್ತು ನಾಟಿ ನಡ್ತಕ್ಕಂಥ ಸೀಸನ್ ಅಂದರೆ ಆ ಒಂದು ಸಂದರ್ಭ ಇನ್ನೇನು ಮುಗಿಯ ಹಂತದಲ್ಲಿದೆ. ಈಗಾಗಲೇ ಆಗಸ್ಟ್ ಸೆಪ್ಟೆಂಬರ್ ಮುಗಿದೋಯ್ತು. ಸೆಪ್ಟೆಂಬರ್ 8ರಲ್ಲಿ ಎಲ್ಲ ನಾಟಿಗಳು ಕೂಡ ಆಗಬೇಕಾಗಿತ್ತು. ಕೆಲವು ನಾಟಿಗಳು ಆಗಬೇಕಾಗಿದೆ. ಅದರಿಂದ ಸಕಾಲಕ್ಕೆ ಸರಿಯಾಗಿ ನೀರನ್ನು ಒದಗಿಸ್ಕೊಡ್ಬೇಕು. ಈ ಕೆಲಸ ಮಾಡಿ ಅಂತ ನಾನು